ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ರೆಸಿಪಿ ಏನು ಅಂತ ನೋಡೋಣ ಬನ್ನಿ. ಸೊ ಇವತ್ತಿನ ಒಂದು ರೆಸಿಪಿಗೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೇನೆ ಅಂತ ನೋಡೋದಾದರೆ 2 ಬಾದಾಮಿ, 2 ಗೋಡಂಬಿ, ಸ್ವಲ್ಪ ಪಂಪ್ಕಿನ್ ಸೀಡ್ಸ್, ಸ್ವಲ್ಪ ಮಖಾನ ಮತ್ತು ಹುರಿದಿರ್ತಕ್ಕಂಥ ಒಂದು 4 ಟೇಬಲ್ ಸ್ಪೂನಷ್ಟು ರವೆ, ಒಂದು 3 ಖರ್ಜೂರನ ನೆನೆಸಿಟ್ಟಿದ್ದೇನೆ ಬಿಸಿ ನೀರಲ್ಲಿ. ಒಂದು 5 to 10 ಮಿನಿಟ್ಸ್ ಅದನ್ನು ನೆನೆಸಿಟ್ಟಿದ್ದೇನೆ. ಸೊ ಈಗ ಈ ಡ್ರೈ ಫ್ರೂಟ್ಸ್ ಎಲ್ಲ ಏನಿದೆ ಅದನ್ನು ಒಂದು ಚಿಕ್ಕ ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಒಂದು 5 to 10 ಮಿನಿಟ್ಸ್ ಅದನ್ನು ರೋಸ್ಟ್ ಮಾಡಿದರೆ ಕಲರ್ ಚೇಂಜ್ ಆದರೆ ಸಾಕು. ಸೊ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಆರಿಸಿದ ನಂತರ ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು. ಸೊ ಈಗ ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗೆ ಪುಡಿ ಆಗಿರುತ್ತೆ. ಸೊ ಈ ಒಂದು ಪುಡಿಯನ್ನು ಒಂದು ಬೌಲ್ಗೆ ಹಾಕಿ ಇದನ್ನು ಪಕ್ಕಕ್ಕೆ ಇಟ್ಟು ಈಗ ನಂತರ ನಾವು ನೆನೆಸಿರ್ತೀವಲ್ಲ ಬಿಸಿ ನೀರಲ್ಲಿ ಖರ್ಜೂರ ಮೀನ್ಸ್ ಡೇಟ್ಸ್, ಆ ಒಂದು ಡೇಟ್ಸ್ಗೆ ನೋಡಿ ಈ ಥರ ಚೆನ್ನಾಗಿ ನೆಂದಾಗ ಸಿಪ್ಪೆ ಒಡ್ಕೊಂಡಿರುತ್ತೆ. ಈ ಥರ ಒಡ್ಕೊಂಡಾಗ ನಾವು ಸಿಪ್ಪೆ ತೆಗಿಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ನೀಟಾಗಿ ಸಿಪ್ಪೆ ತೆಗೆದು ಅದರಲ್ಲಿರ್ತಕ್ಕಂಥ ಬೀಜನ ತೆಗೆದು ನೀಟಾಗಿ ಈ ಥರ ಸ್ಲೈಸಾಗಿ ಬೇರ್ಪಡಿಸ್ಕೊಂಡು ನೀವು ಮಿಕ್ಸಿ ಜಾರ್ಗಾದರೂ ಹಾಕ್ಕೊಳ್ಬಹುದು, ಅಥವಾ ಚೆನ್ನಾಗಿ ನೆಂದಿದ್ರೆ ಫೋಕ್ ಸ್ಪೂನ್ ತೊಗೊಂಡು ನೀವು ಸ್ಮ್ಯಾಶ್ ಆದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾಡ್ಕೊಂಡಿದ್ದೇನೆ. ನೀರು ಕಡಿಮೆ ಹಾಕ್ಕೊಂಡ್ರೆ ನುಣ್ಣಗಾಗುತ್ತೆ. ನೆಕ್ಸ್ಟ್ ಈಗ ಒಂದು ಕಡಾಯಲ್ಲಿ ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟು ಚೆನ್ನಾಗಿ ಕುದಿಯುವಾಗ ನೋಡಿ, ಈ ಒಂದು ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೇನೆ ನಾನು. ಚೆನ್ನಾಗಿ ನೀರು ಕುದಿಬೇಕಾದ್ರೆ ನಾವು ಉಪ್ಪಿಟ್ಟಿಗೆ ರವೆ ಯಾವ ರೀತಿಯಾಗಿ ಬೀರ್ತೇವೆ, ಸೊ ಅದೇ ರೀತಿಯಾಗಿ ಈ ಒಂದು ರವೆಯನ್ನು ಮೊದಲೇ ಹುರಿದಿಟ್ಕೊಂಡಿದ್ದೇನೆ. ಅದನ್ನು ನೀಟಾಗಿ ಬೀರಿ ಗಂಟು ಆಗದೇ ಇರೋ ಥರ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಸೊ ಅದಾದ ನಂತರ ಚೆನ್ನಾಗಿ ಅದು ಕುದಿ ಏರಬೇಕು. ಸ್ವಲ್ಪ ಕುದೀತಾ ಇದೆ ಅನ್ನುವಾಗ ನಾವು ಈ ಡ್ರೈ ಫ್ರೂಟ್ಸನ್ನು ಪುಡಿ ಮಾಡ್ಕೊಂಡಿದ್ದೀವಲ್ಲ, ಆ ಒಂದು ಪುಡಿಯನ್ನು ಕೂಡ ಇದಕ್ಕೆ ಸೇರಿಸಬೇಕು. ಅದಾದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಾಗದೆ ಸೊ ಅದು ಚೆನ್ನಾಗಿ ಕುದಿಯುವಾಗ ನಾವು ಈ ಒಂದು ಡೇಟ್ಸನ್ನು ಸ್ಮ್ಯಾಶ್ ಮಾಡಿ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದರ ಒಂದು ಮಿಶ್ರಣನ ಕೂಡ ನಾವಿಲ್ಲಿ ಸೇರಿಸ್ಕೊಳ್ತೇವೆ. ಸೊ ಈಗ ಅದನ್ನು ಕೂಡ ಸೇರಿಸ್ಬಿಟ್ಟು ನೀವು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ನಾವು ಬೆಲ್ಲವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೇವೆ. ಬೆಲ್ಲದಲ್ಲಿ ಕ್ಯಾಲ್ಶಿಯಂ ಕೂಡ ಮಗುಗೆ ಸಿಗುತ್ತೆ. ಆ ಒಂದು ಕಾರಣಾಂತರದಿಂದ ಇಲ್ಲಿ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತೇವೆ. ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಕುದಿಲಿಕ್ಕೆ ಬಿಡಬೇಕು. ಸೊ ಈ ಒಂದು ಪ್ಯೂರಿಯನ್ನು ಮಗುಗೆ ಕೊಡೋದ್ರಿಂದ ರವೆಯಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ, ಎನರ್ಜಿ ಕೊಡುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಹೆಲ್ಪ್ ಆಗುತ್ತೆ, ದೆನ್ ಬ್ಲಡ್ ಶುಗರ್ ಕೂಡ ಮ್ಯಾನೇಜ್ ಆಗುತ್ತೆ. ಹಾಗೆ ಬಾದಾಮಿ, ಗೋಡಂಬಿ ಇದರಲ್ಲಿ ತುಂಬಾ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸ್, ಹೆಲ್ತಿ ಫ್ಯಾಟ್ಸ್, ಜಿಂಕ್, ಫೈಬರ್, ಪ್ರೋಟೀನ್, ಐರನ್, ಒಳ್ಳೆ ರಿಚ್ ಕಂಟೆಂಟ್ ಕೂಡ ಸಿಗುತ್ತೆ ಮಗುಗೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಮಖಾನನ ಕೂಡ ನಾವು ಆ್ಯಡ್ ಮಾಡಿದ್ದೇವೆ ನೋಡಿ. ಈ ಒಂದು ಮಖಾನನ ಕೊಡೋದ್ರಿಂದ ಮಗುಗೆ ತುಂಬಾ ಈಸಿಲಿ ಡೈಜೆಸ್ಟ್ ಆಗುತ್ತೆ. ರಿಚ್ ಪ್ರೋಟೀನ್, ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಮಸಲ್ ಬೋನ್ಗೆ ತುಂಬಾ ಹೆಲ್ತ್ ಆಗುತ್ತೆ. ವೆಯ್ಟ್ ಗೇನ್ ಆಗಲಿಕ್ಕೆ ತುಂಬಾ ಪ್ರಮೋಟ್ ಮಾಡುತ್ತೆ. ಒಳ್ಳೆ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಗೈಸ್, ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಫ್ರೆಂಡ್ಸ್.